ಮಾನವ ಹಾಗೂ ವನ್ಯಜೀವಿಗಳ ನಡುವಿನ ಸಂಘರ್ಷ ಮತ್ತೆ ಮುಂದುವರೆದಿದೆ. ಹುಲಿಗಳು ಸಾವನ್ನಪ್ಪಿದಂತ ಬೆನ್ನಲ್ಲೇ ಇದೀಗ ಕೋತಿಗಳಿಗೆ ಪಾಪಿಗಳು ವಿಷ ಹಾಕಿರುವಂತ ಘಟನೆ ಬೆಳಕಿಗೆ ಬಂದಿದೆ. ವಿಷ ಹಾಕಿ 25 ಕೋತಿಗಳನ್ನ ಪಾಪಿಗಳು ಹತ್ಯೆ ಮಾಡಿದ್ದಾರೆ. ಚಾಮರಾಜನಗರ ಜಿಲ್ಲೆ ಬಂಡೀಪುರ ವ್ಯಾಪ್ತಿಯಲ್ಲಿ 25 ಕೋತಿಗಳನ್ನ ವಿಷ ಹಾಕಿ ಕೊಲ್ಲಲಾಗಿದೆ. ಪಾರ್ವತಿ ಬೆಟ್ಟದ ಸಮೀಪ ಕಂದಾಯ ವಲಯದಲ್ಲಿ ಈ ನೀಚ ಕೃತ್ಯವನ್ನೆಸಗಲಾಗಿರೋದು. ಕೊಡಸೋಗೆ ರಸ್ತೆಯ ಚೀಲದಲ್ಲಿ ಆ ಕೋತಿಗಳನ್ನ ತಂದು ಕಟ್ಟಿ ಪಾಪಿಗಳು ಇಟ್ಟು ಹೋಗಿದ್ದು ಕೂಡ ಬೆಳಕಿಗೆ ಬಂದಿದೆ. ಚೀಲದಲ್ಲಿ ಕೋತಿಗಳು ಒದ್ದಾಡೋದನ್ನ ಅಲ್ಲಿನ ಸಾರ್ವಜನಿಕರು ಗಮನಿಸಿದ್ರು. ಹಾಗಾಗಿ ತಕ್ಷಣವೇ ಅವುಗಳ ರಕ್ಷಣೆಗೆ ಮುಂದಾದಂತ ಸಾರ್ವಜನಿಕರು ಚೀಲದಲ್ಲಿದ್ದಂತ 2 ಕೋತಿಗಳನ್ನ ಬದುಕಿಸಿದ್ದಾರೆ. ಮಲೆ ಮಹದೇಶ್ವರ ಅರಣ್ಯದಲ್ಲಿ ಹುಲಿಗಳು 5 ಹುಲಿಗಳನ್ನ ಸಾಯಿಸಿದಂತಹ ಘಟನೆ ಮಾಸೋ ಮುನ್ನವೇ 25 ಕೋತಿಗಳ ಮಾರಣ ಹೋಮವನ್ನ ಮಾಡಲಾಗಿದೆ. ಕೋತಿಗಳಿಗೆ ಅದು ಕೂಡ ವಿಷ ಹಾಕಿದ್ದಾರೆ ಪಾಪಿಗಳು. 25 ಕೋತಿಗಳನ್ನ ಹತ್ಯೆ ಮಾಡಲಾಗಿದೆ. ಯಾವ ಕಾರಣಕ್ಕೆ ಈ ರೀತಿ ಕೋತಿಗಳ ಮೇಲೆ ತಮ್ಮ ಪ್ರತಾಪವನ್ನ ದುರುಳರು ತೋರಿಸಿದ್ದಾರೆ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಚಾಮರಾಜನಗರ ಜಿಲ್ಲೆ ಬಂಡೀಪುರ ವ್ಯಾಪ್ತಿಯಲ್ಲಿ ಈ ಘಟನೆಯಾಗಿದ್ದು, ಪಾರ್ವತಿ ಬೆಟ್ಟದ ಸಮೀಪ ಕಂದಾಯ ವಲಯದಲ್ಲಿ ಈ ರೀತಿ ನೀಚ ಕೃತ್ಯವನ್ನೆಸಗಲಾಗಿದೆ. ಈ ಹುಲಿಗಳನ್ನ ಸಾಯಿಸಿದಂತಹ ಆ ದುಷ್ಟರು, ಆ ಆರೋಪಿಗಳೇನಿದ್ದಾರೆ ಅವರು ಹೇಳಿದ್ರು, ಹೌದು ನಮ್ಮ ಹಸುಗಳನ್ನು ತಿಂದಿದ್ದಕ್ಕೋಸ್ಕರ ನಾವು ಈ ರೀತಿ ದ್ವೇಷ ತೀರಿಸ್ಕೊಂಡ್ವಿ ಅಂತ. ಬಟ್ ಇದೀಗ ಕೋತಿಗಳ ಮೇಲೆ ಈ ರೀತಿಯಾಗಿ ನೀಚ ಕೃತ್ಯ ಎಸಗೋದಕ್ಕೆ ಏನ್ ಕಾರಣ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನಾಯಕ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಯಾವಾಗ ನಡೆದಿರುವಂತಹ ನೀಚ ಕೃತ್ಯ ಇದು? ಒಟ್ಟು ಎಷ್ಟು ಕೋತಿಗಳು, ಹಾಗೆ ಬದುಕಿರುವಂತಹ ಕೋತಿಗಳಿಗೆ ಚಿಕಿತ್ಸೆ ಮುಂದುವರೆದಿದೆಯಾ? ಏನೆಲ್ಲ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಕಳೆದ ವಾರ ಅಷ್ಟೇನೆ ಈಗ 5 ಹುಲಿಗಳು ಸಾವನ್ನ ಮೂಲಕ ಚಾಮರಾಜನಗರ ಸೇರಿದಂತೆ ದೇಶವನ್ನೇ ಬೆಚ್ಚಿ ಬೀಳುವಂತ ಪ್ರಕರಣ ನಡೆದಿತ್ತು. ಅದು ಕಳೆದು 1 ವಾರ ಆಗಿಲ್ಲ, ಅಷ್ಟರಲ್ಲೇ ಮತ್ತೆ ಈ ತರದೊಂದು ದುರ್ಘಟನೆ ನಡೆದಿದೆ. ನಿಜಕ್ಕೂ ಕೂಡ ನಮ್ಮ ಈ ಭಾಗದ ಜನ ತಲೆ ತಗ್ಸುವಂತ ಕೆಲಸವನ್ನ ಈ ಕಿಡಿಗೇಡಿಗಳು ಮಾಡ್ತಾ ಇದಾರೆ ಅಂತಕ್ಕಂಥದ್ದು ಎಲ್ಲ ಮಾತಾಡ್ಕೊಳ್ತಾ ಇದ್ದಾರೆ. ಸೊ ಈ ಏನಂತಂದ್ರೆ ಈಗ ಅದು ಮಲೆ ಮಹದೇಶ್ವರ ಬೆಟ್ಟದ ಆಸುಪಾಸನಲ್ಲಾದಂಥದ್ದು. ಇದು ಬಂಡೀಪುರ ಅರಣ್ಯ ವ್ಯಾಪ್ತಿಯ ಸಮೀಪದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಏನು ಅದನ್ನ ಒಂದು ಪಾರ್ವತಿ ಬೆಟ್ಟದ ಸಮೀಪ ಕಂದಾಯ ವಲಯ ಅಂತಕ್ಕಂಥ ಭಾಗದಲ್ಲಿ ಆ ಒಂದು ಕೋತಿಗಳ 25ಕ್ಕೂ ಹೆಚ್ಚು ಕೋತಿಗಳಿಗೆ ವಿಷ ಹಾಕಿ ಅದನ್ನ ಸಾಯಿಸ್ತಂತದನ್ನ ಚೀಲದಲ್ಲಿ ಕಟ್ಕೊಂಡ್ಬಂದು ಈ ಕೊಡ್ಸೋಗೆ ಒಂದು ರಸ್ತೆಯ ಬದಿನಲ್ಲಿ ಬಿಸಾಡಿರ್ತಕ್ಕಂಥ 2-3 ಪ್ಲೇಸ್ಗಳಲ್ಲಿ ಅದರಲ್ಲಿ ಒದ್ದಾಡ್ತಿದ್ದಂತ ಸಂದರ್ಭದಲ್ಲಿ ಆ ಚೀಲ ಬಿಚ್ಚಿ ನೋಡಿದಾಗ ಕೋತಿಗಳು ಅಂತಕ್ಕಂಥದ್ದು ಏನೋ ರಸ್ತೆಯಲ್ಲಿ ಹೋಗೋ ಜನರಿಗೆ ಗೊತ್ತಾಗಿದೆ. ಅದರಲ್ಲಿ 1-2ನ್ನ ಕಾಪಾಡುವಂತ ಕೆಲಸವಾಗಿದೆ. ಅದು ಬಿಟ್ರೆ ಮಿಕ್ಕದವೆಲ್ಲ ಕೂಡ ಸತ್ತೋಗಿದಾವೆ. ಸೊ ಇದನ್ನ ಯಾಕೆ ಮಾಡಿದಾರೆ, ಏನ್ ಮಾಡಿದಾರೆ ಅಂತಕ್ಕಂಥದ್ದು ಇನ್ನೂ ಅವ್ರ ಅರಣ್ಯಾಧಿಕಾರಿಗಳು ಅದನ್ನ ಪತ್ತೆ ಹಚ್ಚಬೇಕಾದ ಕೆಲಸವನ್ನ ಮಾಡ್ಬೇಕಾಗಿದೆ. ಈಗ ಸಾಮಾನ್ಯವಾಗಿ ಕೋತಿಗಳ ಕಾಟ ಏನಪ್ಪಾ ಅಂದ್ರೆ ತೋಟಗಳಲ್ಲಿ ಅಥವಾ ಊರುಗಳಲ್ಲಿ ಬರೋ ಅಂತದ್ದು ಒಂದೊಂದು ಇರ್ತವೆ. ಅವೇನಂದ್ರೆ ಆ ಟೈಮ್ನಲ್ಲಿ ಒಂದಷ್ಟು ಆಹಾರಗಳನ್ನ ತಡ್ಕೊಂಡು ಮಾಡ್ಕೊಳ್ಳೋ ಹೋಗೋಂಥದ್ದು ಇರುತ್ತೆ. ಅಂತಕ್ಕೆ ಒಂದು ಈ ರೀತಿಯ ವಿಷ ಹಾಕಿ ಕೊಲ್ಲುವಂತ ಕೆಲಸವನ್ನ ಮಾಡ್ತಾರೆ ಅಂದ್ರೆ ಇದು ನಾಚಿಕೆಗೇಡಿನ ಕೆಲಸವಾಗಿದೆ ಪ್ರಜ್ವಲ. ಇದು ಎಲ್ಲರೂ ತಲೆ ತಗ್ಸುವಂತ ಕೆಲಸವಾಗ್ತಾ ಇದೆ. ಮತ್ತೆ ಪರಿಸರ ಪ್ರೇಮಿಗಳಿಗೆ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ ಅಂತ ಹೇಳ್ಬೋದು ಪ್ರಜ್ವಲ್. ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.